ಅನ್ಯಾಯ ಆಗಿರೋದು ನನಗೆ. ಆದರೆ ನನಗೋಸ್ಕರ ಹೋರಾಡ್ತಿರೋರು, ಸಹಾಯ ಮಾಡ್ತಿರೋರು ಭಾರ್ಗವಿ ಅಕ್ಕ. ಈ ಕೇಸ್ನ ಭಾರ್ಗವಿ ಅಕ್ಕನೇ ಗೆಲ್ಲೋ ಹಾಗೆ ಮಾಡುತ್ತೇವ್ರೆ. ಒಂದು ವೇಳೆ ಈ ಕೇಸಿಂದ ಏನಾದರೂ ತೊಂದರೆ ಆಗೋದಿದ್ರೆ ನನಗೆ ಆಗಲಿ, ಅವ್ರಿಗೇನು ಕಷ್ಟ ಬರ್ತಿರೋ ಹಾಗೆ ನೋಡ್ಕೊಳಪ್ಪ. ಭಗವಂತ, ನಮ್ಮ ಭಾರ್ಗವಿ ನಡೆಸ್ತಾ ಇರೋ ಕೇಸು ಕಡೆ ಹಂತಕ್ಕೆ ಬಂದಿದೆ. ನಂಬ್ಕೊಂಡು ಬಂದಿರೋ ನಮ್ಮ ಸಂಧ್ಯಾಂಗೆ ಒಳ್ಳೇದಾಗ್ಲಿ. ಈ ಇಬ್ರು ಹೆಣ್ಮಕ್ಳು ಕೇಸ್ಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದಾರೆ. ನೀನ್ ಕೊಟ್ಟಿರೋ ಭರವಸೆ ಗೆಲುವು ತಂದ್ಕೊಡು ತಂದೆ. ಸಂಧ್ಯಾ, ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ದೇವ್ರಿಗೆ ದೀಪ ಹಚ್ಚಿಡಮ್ಮ. ಸರಿ ಅಮ್ಮ. ಅಯ್ಯೋ ಅಮ್ಮ, ಜೋರಾಗಿ ಗಾಳಿ ಬಂದು ಆರೋಯ್ತು ಅನ್ಸುತ್ತೆ. ಮತ್ತೊಂದ್ಸರಿ ಹಚ್ತೀನಿ ಬಿಡಿ. ಅನ್ಯಾಯ ಆಗಿರೋದು ನನಗೆ. ಆದರೆ ನನಗೋಸ್ಕರ ಹೋರಾಡ್ತಿರೋರು, ಸಹಾಯ ಮಾಡ್ತಿರೋರು ಭಾರ್ಗವಿ ಅಕ್ಕ. ಈ ಕೇಸ್ನ ಭಾರ್ಗವಿ ಅಕ್ಕನೇ ಗೆಲ್ಲೋ ಹಾಗೆ ಮಾಡುತ್ತೇವ್ರೆ. ಒಂದು ವೇಳೆ ಈ ಕೇಸಿಂದ ಏನಾದರೂ ತೊಂದರೆ ಆಗೋದಿದ್ರೆ ನನಗೆ ಆಗಲಿ, ಅವ್ರಿಗೇನು ಕಷ್ಟ ಬರ್ತಿರೋ ಹಾಗೆ ನೋಡ್ಕೊಳಪ್ಪ. ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಮದ್ವೆನ ನಡೀತಿದೆ, ಇನ್ ಯಾಕೆ ಭಯ ಅದಕ್ಕೆ? ಅರ್ಜುನ್ ಇಲ್ಲಿಗೆ ಬಂದು ವಿಷಯ ಗೊತ್ತಾದ್ಮೇಲೆ ಮದ್ವೆ ಆಗಲ್ಲ ಅಂತ ಹಠ ಮಾಡಿದ್ರೆ? ಹಠ ಮಾಡೋ ಮಕ್ಳು ಬಾಯಿ ಮುಚ್ಚೋದು ಹೇಗೆ ಅಂತ ದೊಡ್ಡಪ್ಪಂಗ್ ಚೆನ್ನಾಗ್ ಗೊತ್ತು. ಅಣ್ಣ ದೊಡ್ಡಪ್ಪನ ಮಾತನ್ನ ಮೀರಲ್ಲ. ನೀವೇನು ತಲೆ ಕೆಡ್ಸ್ಕೊಬಿಡಿ, ನಿಮ್ಮಿಬ್ರು ಮದ್ವೆ ನಡ್ದೇ ನಡೆಯುತ್ತೆ ಅದಕ್ಕೆ. ಭಾರ್ಗವಿ ಒಬ್ಳು ನನ್ನ ಲೈಫಲ್ಲಿ ಬರ್ದೇ ಹೋಗಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ನಮ್ ಮದ್ವೆ ಆಗಿರ್ತಿತ್ತು. ಪರವಾಗಿಲ್ಲ, ಫೈನಲಿ ನಾನ್ ಅನ್ಕೊಂಡಿರೋ ತರ ನಮ್ ಮದ್ವೆ ಇವತ್ತು ನಡೀತಾ ಇದೆ. ಅಷ್ಟು ಸಾಕು ಋತು. ಇಂಥ ಟೈಮಲ್ಲಿ ಅವಳು ಯೋಚನೆ ಯಾಕದ್ಕೆ? ಬಿಟ್ಟಾಕಿ, ಇವತ್ತು ನಿಮ್ ಮದ್ವೆ ಸ್ಪೆಷಲ್ ಡೇ, ಖುಷಿಯಾಗಿರಿ. ಸಂಧ್ಯಾ, ಸಂಧ್ಯಾ, ಸಂಧ್ಯಾ ಇಲ್ಲಿದ್ಯಾ ನೀನು? ಹೋಗ್ ಬೇಗ ಬ್ಯಾಗ್ ತಗೊಂಡ್ ಹೋಗು. ಸರಿ ಅಕ್ಕ. ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೋಬಾರ್ದು. ಏನೇ ಇದು, ಇಷ್ಟೊಂದು ಅಪಶಕ್ನ ಆಗ್ತಾ ಇದೆ. ಸಂಧ್ಯಾ ದೇವ್ರ ಮುಂದೆ ದೀಪ ಹಚ್ಚಿದಾಗ್ಲೂ ಆರೋಯ್ತು. ಈಗ ನೀಗ ಆರತಿ ಕೊಡೋಣ ಅಂತ ಬಂದ್ರೆ ಇದು ಆರೋಯ್ತು. ಭಾರ್ಗವಿ, ನಿನ್ ಕೇಸಿರೋದು ನಡೀತಾನೆ?
ಇವತ್ತು ನೀನು ಸಂಧ್ಯಾ ಮನೆಯಿಂದ ಹೊರಗಡೆ ಹೋಗ್ಬಿಡಿ, ಮನೇಲೇ ಇದ್ಬಿಡಿ. ಅಮ್ಮ, ಕಾಗೆ ಕೂರೋದಕ್ಕೂ ಕೊಂಬೆ ಮುರಿಯೋದಕ್ಕೂ ಒಂದೇ ಆಯ್ತು ಅಂದ್ಕೂಡ್ಲೆ ಕಾಗಿದೆ ತಪ್ಪು ಅನ್ನಕ್ಕಾಗತ್ತಾ? ಏನೂ ಆಗಲ್ಲ ಅಮ್ಮ, ಹುಷಾರಾಗಿ ಹೋಗಿ ಬರ್ತೀನಿ. ಅದು ಹಾಗಲ್ಲ ಭಾರ್ಗವಿ, ನನ್ನ ಮಾತು ಕೇಳೆ. ಅಮ್ಮ, ನಾಡಿದ್ದೆ ಕೇಸ್ ಹಿಯರಿಂಗು. ಈ ಕೇಸಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ತುಂಬ ಕೆಲಸಗಳು ಬ್ಯಾಲೆನ್ಸ್ ಇದೆ. ಅಮ್ಮ, ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ, ನಾನು ಆದಷ್ಟು ಬೇಗ ಬರ್ತೀನಿ, ಸರಿನಾ? ಹಾಗೆ ಬರುವಾಗ ಕರೆಂಟ್ ಬಿಲ್ಗೆ ದುಡ್ಡು ಹೊಂದಿಸ್ಕೊಂಡು ಬರ್ತೀನಿ. ನೀನೇನೆ ಬಟ್ಟೆ ಬ್ಯಾಗೆಲ್ಲ ತಗೊಂಡ್ಬಂದಿದ್ಯಾ? ಎಲ್ಲಿಗೆ ಹೋಗ್ತಾಳ ಅವಳು? ಅಮ್ಮ, ನನ್ಗೆ ಯಾಕೋ ಸಂಧ್ಯಾ ಮನೇಲಿರೋದಷ್ಟು ಸೇಫ್ ಅಂತ ಅನಿಸ್ತಾ ಇಲ್ಲ ಅಮ್ಮ. ಅದಕ್ಕೆ ಅರ್ಜುನ್ ಅವ್ರ ಜೊತೆ ಇವಳನ್ನ ಕಳಿಸ್ತಾ ಇದ್ದೀನಿ. ಕೋರ್ಟ್ಗೆ ಅವ್ರ ಜೊತೆನೆ ಬರ್ತಾಳೆ. ಹುಷಾರು ಸಂಧ್ಯಾ. ಸರಿ ಅಮ್ಮ, ಹೋಗ್ತೀನಿ. ಇನ್ನೊಂದ್ಸಲ ಯಾರ ಮುಂದೆನೋ ಹೋಗ್ತೀನಿ ಅನ್ಕೊಡ್ದು, ಹೋಗ್ ಬರ್ತೀನಿ ಅನ್ಬೇಕು. ಸರಿ ಅಮ್ಮ, ಹೋಗಿ ಬರ್ತೀನಿ. ಸರಿಮ್ಮ, ನಾನಿನ್ ಬರ್ತೀನಿ. ಬಾ ಸಂಧ್ಯಾ. ಅರ್ಜುನ್, ನೀನ್ ಫೋನ್ ಕೊಡ್ತೀಯಾ? ನನ್ನ ಫೋನ್ ಕಾರಲ್ಲೇ ಇಟ್ಬಿಟ್ಟಿದೀನಿ. ಚರಣಕ್ಕೆ ಕಾಲ್ ಮಾಡ್ಬೇಕಿತ್ತು. ತಗೊಳ್ಳಿ ಅದಕ್ಕೆ. ಥ್ಯಾಂಕ್ಸ್. 2 ನಿಮಿಷ ಕೊಟ್ಟೆ. ಓಕೆ. ಅದಕ್ಕೆ ರಿತು ಡ್ಯಾಡೆಲ್ಲ ಬಂದಿದ್ದಾರೆ ಅಂದ್ರೆ ಮನೆಯವರೆಲ್ಲ ಬರ್ತಿದ್ದಾರಾ? ನನಗೆ ಹೇಳಿಲ್ಲ ನೀವು. ಅರ್ಜುನ್ ಏನೋ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ತಾ ಇದ್ರು, ಬಟ್ ಮುಂಚೆನೆ ಬಂದ್ಬಿಟ್ಟಿದ್ದಾರೆ. ಏನೋ ಗೊತ್ತಿಲ್ಲ. ಬನ್ನಿ ಅದಕ್ಕೆ ಕೇಳೋಣ. ಹಾ. ದೊಡ್ಡಪ್ಪ, ನಿಮ್ಮ ಅಲ್ಲಿ ಕರೀತಿದ್ದಾರೆ. ಡ್ಯಾಡ್, ಮನೇಲಿ ಯಾರಾದ್ರೂ ಹರಕೆ ಹೊತ್ಕೊಂಡಿದ್ದಾರಾ? ಅಲ್ಲ, ಎಲ್ರು ದೇವಸ್ಥಾನಕ್ಕೆ ಬರ್ತಿದಾರ ಇವತ್ತು? ನನಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಿದ್ರೆ ಎಲ್ರು ಒಟ್ಟಿಗೆ ಬರ್ಬೋದಿತ್ತಲ್ವ ಅದಕ್ಕೆ? ವಂದನಾ, ಬಾ. ಅದಕ್ಕೆ ಇವ್ರು ಯಾಕೆ ಇಲ್ಲಿ ಬಂದಿದ್ದಾರೆ? ಅರ್ಜುನ್, ಇದೇನಿದು? ವಂದನ ಮದ್ವೆ ಹೆಣ್ತಾನೆ ರೆಡಿಯಾಗಿ ಬಂದಿದ್ದಾಳೆ. ಏನಾಗ್ತಿದೆ ಇಲ್ಲಿ? ಇದೇನು ಅರ್ಜುನ್, ಇಷ್ಟೊಂದು ಸಿಂಪಲ್ ಆಗಿ ಬಂದಿದ್ಯಾ? ಅಂಕಲ್, ನೀವು ಇವತ್ತು ದೇವಸ್ಥಾನಕ್ಕೆ ಬಂದಿದ್ದೀರಾ? ವಾಟ್ ಅ ಕೋಇನ್ಸಿಡೆನ್ಸ್! ಏನಾದ್ರೂ ಪೂಜೆ ಇತ್ತಾ ಅಂಕಲ್? ಏನಮ್ಮ ಹೀಗೆ ಹೇಳ್ತಿದ್ಯಾ? JP ನಿನಗೆ ವಿಷಯ ಹೇಳಲಿಲ್ವಾ? ಇವತ್ತು
ವಂದನಾ ಅರ್ಜುನ್ ಮದುವೆ. ಅಲ್ಲ ಮೇಡಮ್, ನಾಳೆನೆ ಫೈನಲ್ ಹಿಯರಿಂಗ್ ಇದೆ. ಸಂಧ್ಯಾನ್ ಇವತ್ತ್ಯಾಕೆ ನೀವು ಹೊರಗಡೆ ಕರ್ಕೊಂಬಂದ್ರಿ? ಅಲ್ಲ, ಅವಳು ಈಗ ಎಲ್ರು ಕಣ್ಮುಂದೆ ಕಾಣಿಸ್ಕೊಳ್ಳೋದು ಸೇಫ್ ಅಲ್ಲ ಮೇಡಮ್. ಅದಕ್ಕೆ ಕರ್ಕೊಂಡು ಬಂದೆ ಸರ್. ಅಂದ್ರೆ ವಿಕ್ಟಿಮ್ ರಿಲೊಕೇಶನ್. ಹಿಂದಿನ ಸಲದ ಹಾಗೆ ಗೂಂಡಾಗಳು ಸಂಧ್ಯಾನ ಹುಡ್ಕೊಂಡು ಮನೆಗೆ ಬರ್ಬೋದಲ್ವಾ ಸರ್? ಅದಕ್ಕೆ ಅವಳನ್ನ ಬೇರೆ ಕಡೆ ಕಳಿಸ್ತಾ ಇದೆ. ಸೂಪರ್ ಮೇಡಮ್, ಸ್ಮಾರ್ಟ್ ಮೂವ್. ನನಗೆ ಗೊತ್ತಾಗ್ಲೇ ಇಲ್ಲ ನೋಡಿ. ಇನ್ನು ಅವರಂತೂ ನೀವೀಗ ಮಾಡಿರ್ಬೋದು ಅಂತ ಯೋಚನೆ ಕೂಡ ಮಾಡಿರಲ್ಲ. ಅದ್ ಸರಿ, ಸಂಧ್ಯಾನ ಎಲ್ಲಿ ಕಳಿಸ್ಬೇಕು ಅಂತ ಅನ್ಕೊಂಡಿದ್ರಿ ಮೇಡಮ್? ಅರ್ಜುನ್ ಅಂತ ನನ್ನ ಫ್ರೆಂಡ್ಸ್, ತುಂಬಾ ನಂಬಿಕಸ್ತರು. ಜೆಪಿಗೆ ಅವ್ರ ಮನೆ ಬಗ್ಗೆ ಒಂದು ಸುಳು ಸಿಕ್ಕಕ್ಕೂ ಸಾಧ್ಯ ಇಲ್ಲ. ಅವ್ರ ಜೊತೆ ಕಳಿಸ್ತಾ ಇದ್ದೀನಿ. ಆದ್ರೆ ಈ ಜೀವನ್ ಇದಾನಲ್ಲ, ಅಂದ್ಮೇಲೆ ನನ್ಗೆ ಯಾಕೋ ನಂಬಿಕೆನೆ ಬರ್ತಾ ಇಲ್ಲ. ಪಾಪ ಸರ್, ಅವನ್ ತಂಗಿ ಜೀವಿತ ಸ್ಥಿತಿ ನೋಡಿ ಅವನ್ ತುಂಬಾ ಹೆದರ್ಕೊಂಡಿದ್ದಾನೆ. ತನ್ನ ಪ್ರಾಣ ಹೋದ್ರೂ ಸರಿ ಬಂದು ಸಾಕ್ಷಿ ಹೇಳ್ತೀನಿ ಅಂತ ಹೇಳಿದಾನೆ. ಕೆಟ್ಟ ಮೇಲಾದ್ರೂ ಬುದ್ಧಿ ಬಂತಲ್ಲ ಅವ್ರಿಗೆ. ಎಲ್ಲ ಒಳ್ಳೇದಾಗುತ್ತೆ ಮೇಡಮ್. ನಾಳೆ ಜಡ್ಜ್ಮೆಂಟು ನಿಮ್ಮ ಪರವಾಗಿ ಆಗುತ್ತೆ, ನೋಡ್ತಾ ಇರಿ. ನಿಮ್ಗೇನಾದ್ರೂ ಸಹಾಯ ಬೇಕಾದ್ರೆ ನನಗೆ ಹೇಳಿ. ಖಂಡಿತ. JP, ಪುರೋಹಿತರು ಕರೀತಾ ಇದ್ದಾರೆ, ಬಾ ಹೋಗೋಣ. ಅರ್ಜುನ್, ಬೇಗ ರೆಡಿ ಆಗ್ಬಿಟ್ಟು ಬಂದ್ಬಿಡು. ಬಮ್ಮ. ಅದಕ್ಕೆ ಏನಿದು? ನನ್ನ ಮದ್ವೆ ಅಂತಿದ್ದಾರೆ, ಏನಿದೆಲ್ಲ? ಮದ್ವೆನಾ? ನನ್ಗೂ ಗೊತ್ತಾಗ್ತಾ ಇಲ್ಲ ಅರ್ಜುನ್. ಮಾವ ಏನ್ ಮಾಡ್ತಿದ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಒಂದ್ ನಿಮಿಷ ಇರು, ನಾನೇ ಹೋಗಿ ಮಾವನ ಹತ್ರ ಮಾತಾಡ್ಕೊಂಡು ಬರ್ತೀನಿ.